ಅರಸೀಕೆರೆ ಹಿಂದೂ ಮುಸ್ಲಿಂ ಸೌಹಾರ್ದತೆಗೆ ಸಂಕೇತವಾದ ಅಂತ್ಯ ಸಂಸ್ಕಾರ. ಅರಸೀಕೆರೆ ನಗರದಲ್ಲಿ ಸೈಯದ್ ಹಮೀದ್ ಎಂಬ ವ್ಯಕ್ತಿಯು ಅಂತ್ಯಕ್ರಿಯೆ ಹಳೆಯ ಮುನಿಸ್ವಾಮಿಯವರ ಮುಸ್ಲಿಂ ಸಮುದಾಯದ ಸಂಪ್ರದಾಯದಂತೆ ಬೈತುಲ್ಲಾ ಮಾಲ್ ಕಮಿಟಿಯ ಉಪಸ್ಥಿತಿಯಲ್ಲಿ ನೆರವೇರಿಸಲಾಯಿತು. ಸೈಯದ್ ಹಮೀದ್ ರವರು ಹುಟ್ಟೂರು ಮಂಗಳೂರು ಆಗಿದ್ದು ಸುಮಾರು ವರ್ಷಗಳಿಂದ ಅರಸೀಕೆರೆಯಲ್ಲಿ ವಾಸವಾಗಿರುತ್ತಾರೆ. ಇವರ ಎರಡನೇ ಮಗಳಿಗೆ ಮುನಿಸ್ವಾಮಿ ಎಂಬುವರು ಮದುವೆಯಾಗಿದ್ದು, ಸೈಯದ್ ಹಮೀದ್ ರವರು ಸಾಯುವ ಮುಂಚೆ ಅಳಿಯನಾದ ಮುನಿಸ್ವಾಮಿಯವರಿಗೆ ನನ್ನ ಸಾವು ಆದರೆ ನನ್ನ ಮುಸ್ಲಿಂ ಸಂಪ್ರದಾಯದಂತೆ ಅಂತ್ಯಕ್ರಿಯೆ ಮಾಡಬೇಕೆಂದು ಹೇಳಿಕೊಂಡಿದ್ದರು. ಅವರ ಮಾತಿಗೆ ತಕ್ಕಂತೆ ಮುನಿಸ್ವಾಮಿ ಹಿಂದೂ ಸಮಾಜದವರು ಆದರೂ ಕೂಡ ಅವರ ಕುಟುಂಬದವರಿಗೆಲ್ಲ ಅವರ ಸಾವಿನ ವಿಷಯ ತಿಳಿಸಿ ಬೈತುಲ್ ಮಾಲ್ ಕಮಿಟಿಯವರಿಗೆ ತಿಳಿಸಿ ಹಿಂದೂ ಮುಸ್ಲಿಂ ಎರಡೂ ಸಮುದಾಯಗಳು ಸೇರಿ ನಗರದ ಕಬ್ರಸ್ಥಾನದಲ್ಲಿ ಅಂತ್ಯಕ್ರಿಯೆ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಕಮಿಟಿಯ ಮುಖಂಡರುಗಳು ಮಾತನಾಡಿ, ಈ ಅಂತ್ಯಕ್ರಿಯೆಗೆ ಹಿಂದೂ ಮುಸ್ಲಿಂ ಭೇದ ಭಾವ ಇಲ್ಲದೆ ಸೌಹಾರ್ದತೆಯ ಅಂತ್ಯಕ್ರಿಯೆ ಮಾಡಲಾಗುತ್ತಿದೆ. ನ್ಯೂಸ್ ಬ್ಯೂರೋ, ನಾಸೀರ್, ಅರಸೀಕೆರೆ. ಅಂತೆ ಅದೇ ಪ್ರಕಾರ ಮುನಿಸ್ವಾಮಿ ಅಲ್ಲ, ಅವರು ಆ ಮಾತಿಗೆ ಬೆಲೆ ಕೊಟ್ಟು ಅವರ ಕೊನೆಯ ಆಸೆಯನ್ನು ನೆರವೇರಿಸಲು ಇಲ್ಲಿನ ಮುಸ್ಲಿಂ ಸಮುದಾಯದ ಕಬ್ರಸ್ತಾನ್ ಇಸ್ಲಾಮಿಯಾ ಬೈತುಲ್ ಮಾಲ್ ಇಲ್ಲಿ ಬಂದು ರಿಕ್ವೆಸ್ಟ್ ಮಾಡಿ ಅವರು ಅದಕ್ಕೆ ಒಪ್ಪಿಕೊಂಡು ಇಬ್ಬರೂ ಸೇರಿ ಸೌಹಾರ್ದತೆಯಲ್ಲಿ ಅವರ ಕೊನೆಯ ಆಸೆಯನ್ನು ನೆರವೇರಿಸುತ್ತಿದ್ದಾರೆ. ನನ್ನ ಹೆಸರು ಮುನಿಸ್ವಾಮಿ ಅಂತ ಹೇಳ್ಬಿಟ್ಟು, ನಮ್ಮ ಮನೆಯವ್ರ ಹೆಸರು ಜಮುನಾ ಅಂತೇಳಿ. ಇವತ್ತು ತೀರ್ಕೊಂಡಿದ್ದಾರೆ, ಇವ್ರು ಏನಾಗಬೇಕು ನಿಮಗೆ? ಇವರು ನಮ್ಮ ಮಾವ ಆಗಬೇಕು. ಅದರಿಂದ ಅವರು ಮಾತು ಕೊಟ್ಟಿದ್ದೆ ಅವರಿಗೆ. ಅವರು ನಮಗೆ ಒಂದು ಮಾತು ಹೇಳಿದರು, ನಾವು ಏನಾರು ಹೆಚ್ಚು ಕಮ್ಮಿ ಆದರೆ ನಮ್ಮ ಸಂಪ್ರದಾಯ ಪ್ರಕಾರ ನೀವು ನಡ್ಸ್ಕೊಡ್ಬೇಕು ಅಂತ ಹೇಳಿದರು. ನೀವು ಅವ್ರ ಮಗನ ಸಮಾನ ಅಂತ ಹೇಳಿದರು. ಅದರಿಂದ ಅವರು ಮಾತಂತೆ ನಡೆಸ್ಕೊಡ್ತಾ ಇದ್ದೀವಿ. ಅವರು ಮುಸ್ಲಿಂ ಸಮಾಜದವರು, ನಾವು ಹಿಂದೂ ಸಮಾಜದವರು. ಅವರು ಹೇಳಿರೋ ಮಾತು ಪ್ರಕಾರನೇ ನಾವು ಅವ್ರಿಗೆ ನಡೆಸ್ಕೊಡ್ತಾ ಇದ್ದೀವಿ. ಸಮಾಜ ಸಂಪ್ರದಾಯ ಪ್ರಕಾರ ಇಲ್ಲೇ ಕಬ್ರಸ್ತಾನಲ್ಲೇ ನಾವು ಸಮಾಧಿ ಮಾಡ್ತಾ ಇದ್ದೀವಿ, ಕಮಿಟಿ ಸಮ್ಮುಖದಲ್ಲಿ. ನನ್ನ ಹೆಸರು ಮೊಹಮ್ಮದ್ ಅಂತೇಳಿ. ಇವ್ರು ನನ್ನ ಹೆಂಡತಿಯ ಮಾವ, ಇವರ ಅಮ್ಮನ ಚಿಕ್ಕ ತಮ್ಮ, ನಾನು ಅತ್ತೆ ಚಿಕ್ಕ ತಮ್ಮ. ಇವಳು ಭಾಳ ಒಂದು 50 ವರ್ಷದ ಹಿಂದೆಯೇ ಇಲ್ಲಿ ಇವರು ಹೋಟ್ಲ್ ನಡೆಸ್ಕೊಳ್ತಾ ಇದ್ರಂತೆ. ನಮಗೆ ಹೇಳೋ ವಿಚಾರ. ಹಿಂದೆ ಇವರು ದೊಡ್ಡ ಫ್ಯಾಮಿಲಿ. ಇವರಿಗೆ ನಾನು ಬಿಕ್ಕೋಡ್ ಮೊಹಮ್ಮದ್ ಅಂತೇಳಿ. ನಮ್ಮ ದೊಡ್ಡ ಫ್ಯಾಮಿಲಿ ಮಂಗಳೂರಿನಲ್ಲಿ ಇವ್ರು ಜನಿಸಿದ್ರು. ಹಾಸನದಲ್ಲಿ ದೊಡ್ಡ ಹೋಟ್ಲಿತ್ತು ಇವ್ರದ್ದು. ಅಲ್ಲಿಂದ ಇಲ್ಲೊಂದು ಹೋಟ್ಲ್ ಮಾಡಿದ್ರು ಒಂದು 50 ವರ್ಷ ಹಿಂದ್ಗಡೆ. ಈ ಹೋಟ್ಲಲ್ಲಿ ಇದ್ದಾಗ ಇವ್ರಿಗೇನೋ ಪರಿಚಯ ಆಗಿ ಈ ಥರ ಮದುವೆ ಇದು ವಿಚಾರ ಗೊತ್ತಾಯ್ತು ನಮಗೆ. ಅವರು ಯಾವ ಥರ ಗೊತ್ತಿಲ್ಲ ನಮಗೆ. ಬರ್ತಾಯಿದ್ರು ಇವರಂತೂ ನಮ್ಮ ಹತ್ರ ಕಾಂಟ್ಯಾಕ್ಟಲ್ಲಿದ್ದರು. ಫ್ಯಾಮಿಲಿ ಯಾವುದೊಂದು ಫಂಕ್ಷನ್ ಕಾರ್ಯಕ್ರಮಕ್ಕೆಲ್ಲ ಬರೋರು ಅವರು. ನಾವು ಇಲ್ಲಿಗೆ ಬಂದಿಲ್ಲ, ಇದೇ ಇವರ ನೆಂಟರುಗಳನ್ನ ಇವರು ಫಸ್ಟ್ ನೋಡಿದ್ದು. ಇವರ ಮಿಸ್ಸಸ್ಸು ಬಂದಿದ್ರು ನಮ್ಮ ಮನೆಗೆ. ಒಂದು 15 ದಿವಸ ಹಿಂದೆ, 15 ವರ್ಷ ಹಿಂದೆ, 20 ವರ್ಷ ಹಿಂದೆ ಬಂದಿದ್ದರು. ಬಂದೆಲ್ಲ ಹೋಗ್ತಾಯಿದ್ರು. ನಮ್ಮ ಹತ್ರ ಸಂಪರ್ಕ ಯಾವಾಗಲೂ ಇದ್ದರು. ಮತ್ತು ನಾವು ಅದರ ಏನು ಅಬ್ಜೆಕ್ಷನ್ ಇಲ್ಲ, ಅವ್ರು ಮಾಡ್ಕೊಂಡು ಅವರ ಜೀವನ ಮಾಡ್ಕೊಂಡು ಹೋಗಲಿ ಅಂತ ಹೇಳ್ತಾಯಿದ್ದು ಇದ್ದರು ಚೆನ್ನಾಗಿ. ಈಗ ತೀರ್ಕೊಂಡ ವಿಷಯ ನಮ್ಗೆ ಗೊತ್ತಾಯಿತು. ಯಾಕೆ ನಾವೆಲ್ಲ ಅಲ್ಲಿಂದ ನಮ್ಮ ಜಮಾತ್ ಪರವಾಗಿ ನಾವೆಲ್ಲರೂ ಬಂದಿದ್ದೀವಿ. ಇವ್ರ ಜೊತೆಲೇ ಇದ್ದರು. ಹಾಂ, ಈಗ ಅವ್ರು ಸಾವಾಯಿತು, ಅವರು ಏನಾದರೂ ಅಲ್ಲೇ ಮಾಡೋಣ ಇಲ್ಲೇ ಮಾಡೋಣ ಅಂತ ಹೇಳಿದ್ರ? ಏನು ಹೇಳಿಲ್ಲ ಸರ್. ಅವರು ಎಲ್ಲಿ ಹೇಳಿದ್ರಂತೆ, ಇಲ್ಲಿ ನನ್ನ ಅರಸೀಕೆರೆಯಲ್ಲೇ ಮಾಡಬೇಕಂತ ಒಂದು ವಾಗ್ದಾನ ಮಾಡಿ. ಎಲ್ಲಿ ಹೇಳಿದಾರೋ ಅವ್ರ ಸಂಪ್ರದಾಯ ಪ್ರಕಾರನೇ ಮಾಡ್ತಾ ಇದ್ದಾರೆ. ಅವ್ರು ಹೇಳಿದ್ರಂತೆ, ನಮ್ಮ ಮುಸ್ಲಿಂ ಸಂಪ್ರದಾಯ ಪ್ರಕಾರ ಮಾಡಿ ಅಂತ ಹೇಳಿದ್ರಂತೆ. ಅದಕ್ಕೆ ಇವತ್ತು ನಾವು ನಮ್ಮ ಜಮಾತ್ನವ್ರ ಹತ್ರ ಮಾತಾಡಿದ್ದೀವಿ. ಅವರು ಸಹ ಏನೋ ಇದಿಲ್ಲ. ಅವ್ರ ಅಡಿಯ ಒಬ್ಬರು ಈಗ ನನ್ನ ಪರಿಚಯ ಆದರು. ಅವರು ಅದಕ್ಕೆ ಒಪ್ಕೊಂಡಿದ್ದಾರೆ. ಅವರು ಅದು ಒಪ್ಪಿಗೆ ಇದೆ. ರಳಿ ಅವರು ಹೆಸರು ಅಂತ ಮುನ್ಸ್ವಾಮಿ ಅಂತೇಳಿ. ಇದೇನು ನಮಗೆ ಭಾಳ ಸಂತೋಷದ ವಿಷಯ. ಯಾಕಂದರೆ ಒಂದು ಒಳ್ಳೆಯ ಸಂಪರ್ಕದಲ್ಲಿ ಮಾಡ್ತಾ ಇದೆಯಲ್ಲ, ಇದು ಭಾಳ ಖುಷಿಯಾದ ವಿಷಯ. ಅದಕ್ಕೆ ನಮ್ಮ ಜಮಾತ್ನವರು ಸಂಧಿಸ್ತಾ ಇದ್ದಾರೆ. ಮುಸ್ಲಿಂ ಸಮಾಜದ ಭೇದ ಭಾವ ಇಲ್ಲದೆ ಅವ್ರ ಸಮಾಜ ಪ್ರಕಾರನೇ ಅಂತ್ಯಕ್ರಿಯೆ ಮಾಡ್ತಾ ಇದ್ದೀವಿ. ಅದು ನಮ್ಮದೇ ಭಾಳ ಖುಷಿಯಾದ ವಿಚಾರ. ನಾವು ಸಹ ನಮ್ಮ ಎಲ್ಲ ಸ್ನೇಹಿತರುಗಳು ತುಂಬ ಜನ ಹಿಂದೂಗಳು ಎಲ್ಲರಿದ್ದಾರೆ. ನಾವು ಜೊತೆಲೇ ಬೆಳೆದವರು. ಇದು ಒಳ್ಳೆಯದಾಗಲಿ ಅಂತ ನಾವು ಹೇಳ್ತಾ ಇದ್ದೀವಿ.